2,000 ರೂಪಾಯಿ ಮಿಷಿನ್ 20 ನಿಮಿಷದಲ್ಲಿ ಕೆಲಸ ಆಗ್ತದೆ. ಈ ವಿಡಿಯೋ ನಮ್ಮ ರೈತರಿಗೆ ಅನುಕೂಲ ಕೂಡ ಆಗ್ತೈತೆ. ಅದೇ ತರ ಬೆಳಗ್ಗೆ ಎದ್ದ ತಕ್ಷಣ ತಿಮ್ಮಕ್ಕನ ಲಕ್ಷ್ಮಣ ಕೂಡ ಬಂದಿದ್ರು. ರಾಗಿ ಕೂಡ ತೂರ್ಬೇಕಾಗಿತ್ತು. ತೂರಿದಾದ್ಮೇಲೆ ಹಂಗೆ ಜಲ್ದಿ ಕೂಡ ಹಿಡಿತಾ ಇದ್ರು. ಇದನ್ನೆಲ್ಲ ನೋಡ್ಕೊಂಡಿದ್ದ ಟೈಮ್ ನೋಡಿದ್ರೆ ಬೆಳಗ್ಗೆ 9 ಗಂಟೆ ಕೂಡ ಆಗಿತ್ತು. ಅದೇ ತರ ಇವತ್ತು ಹೊಸದಾಗಿ ಸ್ಪ್ರಿಂಕ್ಲರ್ ಮತ್ತೆ ಡ್ರಿಪ್ ಪೈಪ್ ಕೂಡ ಮಾಡಬೇಕಾಗಿತ್ತು. ಅದೇ ತರ ಪೈಪ್ ಕೂಡ ಬಂದಿತ್ತು. ಒಂದು ಎಕರೆ ಬೈಲ್ಕ ಸ್ಪ್ರಿಂಕ್ಲರ್ ಡ್ರಿಪ್ ಎರಡು ಕೂಡ ಮಾಡಬೇಕಾಗಿತ್ತು. ಗೇಟ್ ವಲ್ಲು ಕಾಲರ್ ಕೂಡ ಬಂದಿತ್ತು. ಒಂದು ಗೇಟ್ ವಲ್ಲು 170 ರೂಪಾಯಿ, ಕಾಲರ್ ಬಂದು 40 ರೂಪಾಯಿ ಕೂಡ ಬಿದ್ದೈತೆ. ಮೊದಲು 1.5 ಇಂಚು ಪೈಪ್ ಹಾಕಿದ್ರು, ನೀರು ಕ್ಲೀನ್ ಕೂಡ ಸಪ್ಲೈ ಆಗ್ತಾ ಇಲ್ಲ ಅಂತ ಅದಕ್ಕೋಸ್ಕರ 2 ಇಂಚು ಪೈಪ್ ಹಾಕಿ ಇವತ್ತು ಗೇಟ್ ವಲ್ ಕೂಡ ಆಗ್ತಾ ಇದ್ದು ನೀರು ಕ್ಲೀನ್ ಆಗಿ ಸಪ್ಲೈ ಕೂಡ ಆಗ್ಬೇಕಂತ. ಅದೇ ತರ ಗಮ್ ಹಾಕೊಂಡು ಜಾಯಿಂಟ್ ಹಾಕೊಂಡು ಮತ್ತೆ ಗೇಟ್ ವಾಲ್ ಕೂಡ ಹಾಕೊಂಡು ಜೊತೆ ಯೂನಿಯನ್ ಕೂಡ ಹಾಕೊಂಡು ಕೂಡ ಬರ್ತಾ ಇದೆ. ಯೂನಿಯನ್ ಹಾಕೊಂಡಿಂದ ತೆಗಿಯಕ ಮತ್ತೆ ಹಾಕಕ ತುಂಬಾ ಈಸಿಯಾಗಿ ಕೂಡ ಇರ್ತೈತೆ. ಅದೇ ತರ ಪೈಪ್ ಎಷ್ಟು ಹಣ ಬಿತ್ತಂತಂದ್ರೆ 310 ರೂಪಾಯಿ ಬಿದ್ದೈತೆ. ಸುಪ್ರಿಯ ಅಂತ ಕಾಟಿಗೆ ಒಂದು ಎಕರೆ ಬೈಲ್ಕ 12 ಪೈಪ್ ಕೂಡ ಬಿದ್ದೈತೆ. ಟೈಮ್ ನೋಡಿ 9 ಗಂಟೆ ಆಗಿತ್ತು. ನಮ್ಮ ಮನಿ ಡಾಕ್ಟರ್ ಇವತ್ತು ನಮ್ಮ ಮನೆ ಹತ್ರ ಕೂಡ ಬಂದಿದ್ರು. ನಾಯಿಗೆ ಇಂಜೆಕ್ಷನ್ ಕೂಡ ಆಗ್ಬೇಕಾಗಿತ್ತು. ಮನುಷ್ಯರಾಗಿದ್ರೆ ಬೈ ಬಿಟ್ಟು ಕೇಳ್ತಾರೆ, ಮೂಗ್ ಜೀವಿಗಳನ್ನ ಯಾರು ಕೂಡ ಕೇಳ್ತಾರೆ, ನೀವೇ ಹೇಳಿ. ಅದು ಕಷ್ಟ ನಾವೇ ಅರ್ಥ ಮಾಡ್ಕೊಂಡು ನಾಯಿಗೆ ಇಂಜೆಕ್ಷನ್ ಹಾಕೊಂಡು ತಿರ್ಗಾ ಬೆಳಗ್ಗೆ ಒಂದು ಸೆಕ್ಷನ್ ಮಾಡಿದೀವಿ. ಎಣ್ಣೆ ಸೆಕ್ಷನ್ ಮಾಡಬೇಕಾಯ್ತು. 4 ಕಲರ್ ಟೀ ಹಾಕಿ ಕ್ಲೀನ್ ಆಗಿ ಜಾಯಿಂಟ್ ಆಗ್ತೈತೆ. ಇದೇನ್ ಕಣ ಹಾಕದಂತಾರೆ ಗಲೀಜ್ ಇದೆ. ಲಾಸ್ಟ್ ಹಾಕಿದ್ರೆ ಕ್ಲೀನ್ ಆಗಿ ನೀರು ಕೂಡ ಬಿಟ್ಕೊಂಡು ಗಲೀಜೆಲ್ಲ ಆಚೆ ಕೂಡ ಹೋಗ್ತೈತೆ. ಇದು ಬಂದು ಫಸ್ಟ್ ಸೆಕ್ಷನ್, ಇದು ಬಂದು 2ನೇ ಸೆಕ್ಷನ್. ಈ ತರ ಕೂಡ ಮಾಡಿದೀನಿ. ಅದೇ ತರ 2,000 ರೂಪಾಯಿ ಮಿಷಿನ್ ಕೈ ಕೂಡ ತಗೊಂಡೆ. ಈ ಮಿಷಿನ್ ಹೆಸರು ಬಂದು ಕ್ಯಾಲ್ಟೆಕ್ಸಿ ಅಂತ. ಅದೇ ತರ 1 ಎಕರೆ 10 ಎಕರೆ ಬೈಲು ಈಸಿಯಾಗಿ ಸಿಂಪ್ಲರ್ ಮತ್ತೆ ಡ್ರಿಪ್ ಕೂಡ ಮಾಡ್ಕೊಬಹುದು. ನಿಮ್ಗೆ ಯಾವ ಬಿಟ್ ಬೇಕು ಆ ಬಿಟ್ಟು ಕೂಡ ಅಡ್ಜಸ್ಟ್ ಕೂಡ ಮಾಡ್ಕೊಬಹುದು. ಆ ತರ ಕೂಡ ಪ್ಲಾನಿಂಗ್ ಕೂಡ ಕೊಟ್ಟವ್ರೆ. ನೀವ್ಯಾವ್ದು ರೈತರಾಗಿ ಈ ತರ ಒಂದು ಮಿಷಿನ್ ತಗೊಳ್ರಿ, ನಿಮ್ಗೂ ಅನುಕೂಲ ಕೂಡ ಆಗ್ತೈತೆ. ನಾವು ರೈತರಾಗಿ ಕೈ ಗಲೀಜಾಗಿರ್ಬೋದು, ಆದ್ರೆ ಮನ್ಸು ಯಾವತ್ತು ಗಲೀಜಾಗಿರಲ್ಲ ಅಂತ ಹೇಳಕ ಇಷ್ಟಪಡ್ತೀನಿ. ನಾವು ಇವತ್ತು 5 ಅಡಿಕ ಒಂದು ಹೋಲ್ ಕೂಡ ಹಾಕೊಂಡು ಕೂಡ ಬರ್ತಾ ಇರೋದು. ಹಾಕಿರೋ ಬೈಲು ಈ ತರ ಕೂಡ ಐತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಇದೆಲ್ಲ ಮುಗಿಸ್ಕೊಂಡು ಟೈಮ್ ನೋಡಿ 6 ಗಂಟೆ ಆಗಿತ್ತು. ಮನೆ ಹತ್ರ ರಾಗಿ ಮುಟ್ಟಿಗೆಲ್ಲ ಮನೆ ಒಳಗೆ ಶಿಫ್ಟ್ ಕೂಡ ಮಾಡಬೇಕಾಗಿತ್ತು. ನಮ್ಮ ಅಣ್ಣ ಎತ್ಕೊಂಡ್ ಬರ್ತಾ ಇದ್ರೆ ಜೊತೆ ನಮ್ಮ ಫ್ರೆಂಡ್ ಕೂಡ ಎತ್ಕೊಂಡ್ ಬರ್ತಾ ಇದ್ನು. ಅದೇ ತರ ಮೂಟಿಗೆ ಕ್ಲೀನ್ ಆಗಿ ಕೂಡ ಜೋಡಿಸ್ತಾ ಇದ್ದೆ ರೂಮ್ ಅಲ್ಲಿ. ಜೋಡಿಸಿರೋ ಮೂಟಿಗೆ ಈ ತರ ಕೂಡ ಇತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.